ಎಸ್, ಇನ್ನು ಮುಂದಿನ ಸುದ್ದಿ, ಬಸ್ ದರ ಏರಿಕೆ ರಾಜ್ಯ ಸರ್ಕಾರಕ್ಕೆ ಸಾರ್ವಜನಿಕರಿಂದ ಛೀಮಾರಿ ಬೀಳ್ತಾ ಇದೆ. ಕರ್ನಾಟಕ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಹೊಸ ವರ್ಷದ ಆರಂಭದಿಂದಲೇ ಶಾಕ್ ನೀಡಿದೆ. ಜನವರಿ 2ರಂದು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ಬಸ್ ಟಿಕೆಟ್ ದರವನ್ನ 15% ಹೆಚ್ಚಳ ಮಾಡಿದ್ದು ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ಹೊಸ ದರ ಇಂದಿನಿಂದಲೇ ಜಾರಿಯಾಗುತ್ತೆ. ಈ ದರ ಏರಿಕೆಗೆ ರಾಜ್ಯದೆಲ್ಲೆಡೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಮಹಿಳೆಯರಿಗೆ ಫ್ರೀ ಟಿಕೆಟ್ ಕೊಟ್ಟು ನಮಗೆ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದೀರಿ ಅಂತ ಬೀದರ್ನಲ್ಲಿ ಹಲವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಕಿತ್ಕೊಂಡ್ರೆ ಏನು ಪ್ರಯೋಜನ? ಇದು ಬೇಕಾಗಿರ್ಲಿಲ್ಲ, ಹಾಗಾದ್ರೆ ಹೊರೆ ಆಗುತ್ತೆ ಅಂತ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಾಜ್ಯದ ಹಲವಾರು ಗಡಿ ಭಾಗದ ಗ್ರಾಮಗಳಿಗೆ ಬಸ್ ಸಂಪರ್ಕವೇ ಇಲ್ಲ. ಸರ್ಕಾರ ಅಂತಹ ಗಡಿ ಭಾಗದ ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ ಸೌಲಭ್ಯವನ್ನು ಮೊದಲು ಕಲ್ಪಿಸಲಿ, ನಂತರ ಪ್ರಯಾಣ ದರ ಹೆಚ್ಚಿಸಲಿ ಅಂತ ರಾಜ್ಯದ ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನರ ಕೂಗಾಗಿದೆ. ನಿಮಗೆ ಒಂದು ಉದಾಹರಣೆಗೆ ಹೇಳ್ತೀನಿ. ಬೀದರ್ ಜಿಲ್ಲೆಯಲ್ಲಿ ಔರಾದ್ ಮತಕ್ಷೇತ್ರಕ್ಕೆ ಸೇರಿದಂತ ಒಂದು ಗ್ರಾಮ ಇರುತ್ತೆ, ಕರಂಜಿಕೆ ಗ್ರಾಮ. ಆ ಒಂದು ಗ್ರಾಮ ಸಂಪೂರ್ಣವಾಗಿ ಗಡಿ ಗ್ರಾಮ. ಒಂದು 500 ಮೀಟರ್ ಹೋದ್ರೆ ತೆಲಂಗಾಣ, ಒಂದು 500 ಮೀಟರ್ ಹೋದ್ರೆ ಮಹಾರಾಷ್ಟ್ರ, ಅಂತಹ ಗಡಿ ಗ್ರಾಮ. ಆ ಗ್ರಾಮಕ್ಕೆ ಮೊದಲಿಂದಲೂ ಬಸ್ ಸೌಲಭ್ಯವಿರಲಿಲ್ಲ ಸ್ವಾತಂತ್ರ್ಯದ ನಂತರ. ಆದ್ರೆ ಯಾವಾಗ ಭೀಮಣ್ಣ ಖಂಡ್ರೆ ಸಾರಿಗೆ ಸಚಿವರಾಗ್ತಾರೋ, ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಆಗೊಂದು ಬಸ್ನ ವ್ಯವಸ್ಥೆ ಮಾಡ್ತಾರೆ ಆ ಗ್ರಾಮಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇರ್ಲಿ ಅಂತ. ಆ ಒಂದು ಗ್ರಾಮ ಬೀದರ್ನಿಂದ 53 ಅಥವಾ 50 ಕಿಲೋಮೀಟರ್ ದೂರದಲ್ಲಿರುತ್ತೆ. ಯಾರೇ ಒಬ್ಬ ವ್ಯಕ್ತಿ, ಯಾರೇ ಒಬ್ಬ ಗ್ರಾಮಸ್ಥ ಬೀದರ್ನ ಆಸ್ಪತ್ರೆಗೆ ಬರಲಿ, ವಿದ್ಯಾರ್ಥಿಗಳು ಬರಲಿ, ಯಾರೇ ಬರಲಿ, ಆ ಒಂದು ಗ್ರಾಮಕ್ಕೆ ಮರಳಿ ಹೋಗ್ಬೇಕಾದ್ರೆ ರಾತ್ರಿ 10 ಆಗುತ್ತೆ. ಆ ಒಂದು ಹಿತದೃಷ್ಟಿಯಿಂದ ಭೀಮಣ್ಣ ಖಂಡ್ರೆ ಅವರು ಒಂದು ಬಸ್ಗೆ ಚಾಲನೆ ಕೊಡ್ತಾರೆ. ರಾತ್ರಿ 7-7:30 ಬೀದರ್ನಿಂದ ಹೊರಟು 9 ಗಂಟೆ ಅನ್ನೋಷ್ಟರಲ್ಲಿ ಆ ಗ್ರಾಮಕ್ಕೆ ಇರುತ್ತೆ. ಅಂದ್ರೆ ಮುಂಜಾನೆ ಯಾರೆಲ್ಲ ಕೆಲ್ಸಕ್ಕೆ ಬರ್ತಿದ್ರು ಬೀದರ್ಗೆ, ಯಾರೆಲ್ಲ ಆಸ್ಪತ್ರೆಗೆ ಬರ್ತಿದ್ರು, ಯಾವ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಿದ್ರು, ಎಲ್ರಿಗೂ ನೆರವಾಗುವಂತ ನಿಟ್ಟಿನಲ್ಲಿ ಒಂದು ಬಸ್ ವ್ಯವಸ್ಥೆಯನ್ನ ಕಲ್ಪಿಸ್ತಾರೆ. ಆದ್ರೆ ಇವತ್ತು ಆ ಒಂದು ಬಸ್ ಆ ಗ್ರಾಮಕ್ಕೆ ಹೋಗಲ್ಲ. ಆ ಒಂದು ಗ್ರಾಮಕ್ಕೆ ಬಸ್ ಹೋಗದ ಕಾರಣ ಇವತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಒಬ್ಬ ವಿದ್ಯಾರ್ಥಿ ಬೀದರ್ಗೆ ಬಂದು ವ್ಯಾಸಂಗ ಮಾಡ್ಬೇಕಂದ್ರೆ ಹರಸಾಹಸ ಪಡ್ತಾ ಇದ್ದಾನೆ. ರಾತ್ರಿ 9ಕ್ಕೆ ಬೀದರ್ನಿಂದ ಹೊರಟಂತ ಬಸ್ಸು ಕರಂಜಿ ಬಿಯಲ್ಲಿ ಹಾಲ್ಟ್ ಆಗುತ್ತೆ. ಅಲ್ಲಿ ವಾಸ್ತವವಿರುತ್ತೆ 3 ಕಿಲೋಮೀಟರ್ ಒಬ್ಬ ವಿದ್ಯಾರ್ಥಿ ನಡ್ಕೊಂಡು ಹೋಗ್ಬೇಕು. ಅಂದ್ರೆ ಈ ಸರ್ಕಾರ ಮನುಷ್ಯರ ಒಂದು ನೈತಿಕ ಹಕ್ಕನ್ನು ಕಸ್ಕೊಳ್ಕೋತಾ ಇದೆ. ಮೂಲಭೂತ ಸೌಕರ್ಯ ಒದಗಿಸ್ಲಿಕ್ಕಾಗ್ತಾ ಇಲ್ಲ ಈ ಸರ್ಕಾರಕ್ಕೆ, ನಾಚಿಕೆಗೆಟ್ಟ ಸರ್ಕಾರಕ್ಕೆ. ಅವತ್ತು ಭೀಮಣ್ಣ ಖಂಡ್ರೆ ಅವರು ಆ ಒಂದು ಗ್ರಾಮಕ್ಕೆ ಅನ್ಯಾಯವಾಗಬಾರ್ದು, ಆ ಒಂದು ಗ್ರಾಮದವರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಗ್ರಾಮಕ್ಕೆ ಬಸ್ ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಇವತ್ತು ಸರ್ಕಾರ ಯಾವುದೇ ಇರಲಿ, ಅದು ಏನೇ ಇರಲಿ, ನನಗೆ ಇನ್ನೊಂದು ವಿಷಯ ಈಗ ಅಚ್ಚರಿ ಅಂದ್ರೆ, ಅವತ್ತು ಭೀಮಣ್ಣ ಖಂಡ್ರೆ ಅವರು ಕರಂಜಿಕೆ ಗ್ರಾಮಕ್ಕೆ ಭೀಮಣ್ಣ ಖಂಡ್ರೆ ಅವರು ಪ್ರಾರಂಭ ಮಾಡಿದಂತ ಬಸ್ ವ್ಯವಸ್ಥೆಯನ್ನ ಇವಾಗ ಅವರ ಮೊಮ್ಮಗ ಸಾಗರ್ ಖಂಡ್ರೆ ಅವರು ಮರು ಪ್ರಾರಂಭಿಸಬೇಕು. ಯಾಕಂದ್ರೆ ಅವರ ಅಜ್ಜನವರ ಕಾಲದಲ್ಲಿ ಆ ಗ್ರಾಮಕ್ಕೆ ಬಸ್ ಹೋಗಿತ್ತು, ಯಾವುದೋ ಕಾರಣಕ್ಕೆ ಸ್ಥಗಿತ ಆಯಿತು. ಆದ್ರೆ ಇವಾಗ ಸಂಸದರು ಮತ್ತು ಸಚಿವರು ಇಬ್ರು ಕೂಡ ಖಂಡ್ರೆ ಕುಟುಂಬಕ್ಕೆ ಸೇರಿದವರು. ತಮ್ಮ ಅಜ್ಜನವರು ಮತ್ತು ಈಶ್ವರ್ ಖಂಡ್ರೆ ಅವರ ಪೂಜ್ಯ ತಂದೆಯವರು ಮಾಡಿರುವಂತಹ ಆ ಬಸ್ ವ್ಯವಸ್ಥೆಯನ್ನ ಖಂಡ್ರೆ ಅವರು ಇವಾಗ ಮರು ಪ್ರಾರಂಭಿಸಬೇಕು. ಯಾಕೆಂದ್ರೆ ಅವರ ತಂದೆಗೆ ಗೊತ್ತಿತ್ತು ಆ ಗ್ರಾಮಸ್ಥರ ನೋವು ಏನು ಅಂತ. ಆದ್ರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಒಂದು ಬಸ್ ವ್ಯವಸ್ಥೆ ಮರ್ತು ಹೋಗುತ್ತೆ. ಕರೋನಾ ಟೈಮಲ್ಲಿ ಆ ಗ್ರಾಮಕ್ಕೆ ಬಸ್ಸೇ ಹೋಗಲ್ಲ. 3 ಕಿಲೋಮೀಟರ್ ರಾತ್ರಿ ನಡ್ಕೊಂಡು ಹೋಗ್ಬೇಕು. ಮುಂಜಾನೆ ಒಬ್ರು ಗರ್ಭಿಣಿ ಬಂದ್ರೆ ರಾತ್ರಿ ಗರ್ಭಿಣಿ ರಾತ್ರಿ ಪಾಪ 9 ಗಂಟೆಗೆ ಕರಂಜಿ ಬಿಯಲ್ಲಿ ಬಸ್ ಹಾಲ್ಟ್ ಆದ್ರೆ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಒಬ್ಬ ವಿದ್ಯಾರ್ಥಿ ಬಸ್ ಮಿಸ್ ಆದ್ರೆ 3 ಕಿಲೋಮೀಟರ್ ರಾತ್ರಿ ಹೊತ್ತು ನಡ್ಕೊಂಡು ಹೋಗ್ಬೇಕು. ಯಾರಾದ್ರೂ ಪೇಷಂಟ್ಗಳಿದ್ರೆ ಏನ್ ಕತೆ ಅವ್ರದ್ದು? ಹಂಗಿದ್ರೆ ಅವರಿಗೆ ಬೇರೆ ರಾಜ್ಯಕ್ಕೆ ಕಳಿಸ್ಕೊಡ್ರಿ. ನಿಮ್ಮಿಂದ ಆಗಲ್ಲ ಅಂದ್ರೆ, ನಿಮ್ಮಿಂದ ಸಾರಿಗೆ ಸೌಲಭ್ಯ ಕಲ್ಪಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವರಿಗೆ ಬೇರೆ ರಾಜ್ಯಕ್ಕೆ ಕಳಿಸ್ಕೊಡಿ. ಎಲ್ಲ ವ್ಯವಸ್ಥೆ ಇದ್ದು ಕೂಡ ಬಸ್ ಕೇವಲ 3 ಕಿಲೋಮೀಟರ್ ಹೋಗಕ್ಕೆ ಏನಾಗುತ್ತೆ? ಬಸ್ ದರ 15% ಹೆಚ್ಚು ಮಾಡಿದ್ದೀರಾ. ಒಪ್ಕೋತಾ ಇದ್ದಾರೆ ಜನರು, ರಾಜ್ಯ ಜನರು ವಿರೋಧ ಮಾಡ್ತಾ ಇದ್ರು. ಆದ್ರೆ ನೀವು ವಿರೋಧ ಮಾಡಿದ್ರೆ ಹಿಂತೆಗೊಳ್ಳೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಜನ ಒಪ್ಕೊಂಡು ನಿಮಗೆ ದುಡ್ಡು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಆ 3 ಕಿಲೋಮೀಟರ್ ಹೋಗಕ್ಕಾಗಲ್ಲ ಅಂದ್ರೆ ಯಾತಕ್ರಿ ಈ ಸಾರಿಗೆ ಸಂಸ್ಥೆಗಳನ್ನ ನಡೆಸ್ತಿರೋದು?
ಈ ಒಂದು ವಿಷಯದ ಬಗ್ಗೆ ನಾನು ಈಗಾಗಲೇ ಖುದ್ದು ನಾನು ಕೂಡ ಅನೇಕ ಬಾರಿ ನಿಯಂತ್ರಣಾಧಿಕಾರಿಗಳಿಗೆ ಮನವಿ ಕೂಡ ಕೊಟ್ಟಿದ್ದೇನೆ, ಕಾಲ್ ಮಾಡಿ ಕೂಡ ಹೇಳಿದ್ದೇನೆ. ಆದರೂ ಕೂಡ ಇಲ್ಲಿ ತನಕ ಸಮಸ್ಯೆ ಬಗೆಹರಿದಿಲ್ಲ. ಆ ಗ್ರಾಮಸ್ಥರಾಗಿರುವಂತ ರಾಜೇಂದ್ರ ನಾಯ್ಕ ಅವ್ರು ಹೇಳ್ತಾ ಇದ್ರು, ಈ ಇನ್ನೊಂದು ತಿಂಗಳು ನೋಡ್ತೀವಿ ಸರ್, ಇಲ್ಲಾಂದ್ರೆ ನಾವು ಡೈರೆಕ್ಟ್ ಕೋರ್ಟಿಗೆ ಹೋಗ್ತೀವಿ, ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಎಷ್ಟು ನಾವು ಏನು ಈ ರಾಜ್ಯದವ್ರಂತ ನಮ್ಗೆ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಇದೆ. ಈ ರಾಜ್ಯದವರಿದ್ದು ನಮಗೊಂದು ಸಾರಿಗೆ ಸೌಲಭ್ಯ ಕಲ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಈ ರಾಜ್ಯದಲ್ಲಿ ಇರೋದಾದ್ರೆ ಆತಕ್ಕೆ ನಾವು ಬೇರೆ ರಾಜ್ಯಕ್ಕೆ, ನಾವು ತೆಲಂಗಾಣ ಇದೆ ನಿಯರ್ ಆಗಿ, ಮಹಾರಾಷ್ಟ್ರ ಇದೆ, ಎತ್ತಾದ್ರೂ ಸೇರ್ಕೋತೀವಿ ಸರ್. ನಮಗೆ ಇವರು ಕೇವಲ ಒಂದು ಸಾರಿಗೆ ಪ್ರಯಾಣ ಇದು ಕೊಡ್ಸಲ್ಲ ಅಂದ್ರೆ ಏನು ಇವ್ರ ಕತೆ? ಆದ್ರೆ ಭೀಮಣ್ಣ ಖಂಡ್ರೆ ಅವರು ಮಾಡಿದಂತಹ ಕಾರ್ಯ ಇವತ್ತಿಗೂ ಆ ಒಂದು ಗ್ರಾಮದ ಜನರು ನೆನೆಸ್ತಾರೆ. ಆ ಒಂದು ಬಸ್ ಸೌಲಭ್ಯವನ್ನ ಇವತ್ತು ಸಾಗರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅವರು ಮುಂದಾಳತ್ವನ್ನ ವಹಿಸಿ ಒಂದು ವಾರದೊಳಗೆ ಬಸ್ಗೆ ಚಾಲನೆ ಕೊಟ್ಟಿದ್ರೆ ಖಂಡ್ರೆ ಅವರ ಹೆಸರು ಅಜರಾಮರವಾಗಿರುತ್ತೆ ಆ ಗ್ರಾಮಸ್ಥರಲ್ಲಿ. ನೋಡ್ಬೇಕು ಸಾಗರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಈ ಒಂದು ಸುದ್ದಿಯನ್ನ ನೋಡಿದ ನಂತರವಾದ್ರೂ ಆ ಗ್ರಾಮಕ್ಕೆ ಬಸ್ನ ವ್ಯವಸ್ಥೆ ಮಾಡ್ತಾರೋ ಅಥವಾ ಇಲ್ವೋ ಅನ್ನೋದು. ಎಸ್, ಇದು ಆ ಒಂದು ಗ್ರಾಮದ ಸಮಸ್ಯೆ. ಆ ಗ್ರಾಮಸ್ಥರು ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ರಾಜೇಂದ್ರ ನಾಯ್ಕ್ ಅವರ ಒಂದು ಬೈಟ್ ಅನ್ನು ಪ್ಲೇ ಮಾಡಿ. ಇಲ್ಲಿ ಸರ್ಕಾರಿ ಬಸ್ ಡಿಪೋಲಿಂದ ನಮ್ಮ ಊರು 55 ಕಿಲೋಮೀಟರ್ ಇದೆ. ಅದ್ರ ಕರಂಜಿಕ್ಕೆ ಅದು ಕರಂಜಿ ಬಿಗೆ ನಿಲ್ಲಿಸ್ತದ, ಅದು ನೈಟ್ ಹಾಲ್ ರಾತ್ರಿ. ಅದು ನಮ್ಮೂರಿಗೆ ಬರಲ್ದು. ಎಷ್ಟೋ ಸಲ ಅರ್ಜಿ ಕೊಟ್ಟಿದ್ದೆವು, ಎಷ್ಟೋ ಸಲ ಕಂಪ್ಲೇಂಟ್ ಕೊಟ್ಟಿದ್ದೆವು, ಡಿಪೋದ ಮ್ಯಾನೇಜರ್ ಅವ್ರು ಬೀದರ್ ಜಿಲ್ಲೆಗೆ ಭೇಟಿ ಮಾಡಿದ್ದೆವು, ಆದ್ರೂ ಬರ್ತಾ ಇಲ್ಲ. ಕರಂಜಿ ಬಿ ಇಲ್ಲಿಂದೇ ಕೇವಲ 3.5 ಕಿಲೋಮೀಟರ್ ಅದ, ಲಾಸ್ಟ್ ತೆಲಂಗಾಣ ಗಡಿ ಭಾಗ ಅದ. ಅಲ್ಲಿಂದ ಇಲ್ಲಿವರೆಗೆ ಸೌಕರ್ಯ ಇಲ್ಲ, ಕೊರತೆ ಇಲ್ಲ. ಮೂಲ ಸೌಕರ್ಯ ಎಷ್ಟು ಪಡೆದಾಡಬೇಕು, ಎಷ್ಟು ಅರ್ಜಿಗಳು ಕೊಡಬೇಕು, ನಾಚಿಕೆ ಬರಬೇಕು ರೀ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ. ವಿದ್ಯಾರ್ಥಿಗಳಿಗೆ ಹೋಗ್ಲಕ್ಕ ಬರ್ಲಕ್ಕ ಕೊರತೆ ಆಗ್ತಾ ಇದೆ, ಮತ್ತು ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಕೊರತೆ ಆಗ್ತಾ ಇದೆ. ಲಾಸ್ಟ್ ಗಡಿ ಬಾಡಿದೆ, ಏನು ಸಿಗಂಗಿಲ್ಲ ನಮಗೆ. ಅದಕ್ಕೆ ಎಷ್ಟು ಸಲ ಅರ್ಜಿ ಕೊಟ್ಟರು ಅದಕ್ಕೂ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ದಯಮಾಡಿ ಇದಕ್ಕೂ ಸೂಕ್ತ ಪರಿಶೀಲಿಸಿ ನಮಗೆ ಬಸ್ ಕಳಿಸ್ಕೊಡ್ಬೇಕು. ನೈಟ್ ಹಾಲ್ಟ್ ನಮ್ಮ ಊರಿಗೆ ಇರಬೇಕು. ಲಾಸ್ಟ್ ಬಾರ್ಡರ್ ತೆಲಂಗಾಣ ನಮಗೆ ಸೌಕರ್ಯ ಒದಗಿಸ್ಕೊಡ್ಬೇಕಂತ ನಾನು ಮಾನ್ಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ತೇನೆ. ನನ್ನ ಹೆಸರು ರಾಜ್ಕುಮಾರ್ ನಾಯ್ಕ, ನಾನು ಕರಂಜಿಕೆ ಗ್ರಾಮ ಪಂಚಾಯತ್ ಸದಸ್ಯರು.